ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ಶಿಕ್ಷಕ ವೃಂದದ ವೀಕ್ಷಕ ಬಾಂಧವರೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ದಿನಾಂಕ 5ನೇ ಸೆಪ್ಟೆಂಬರ್ 2025 ಬೆಳಿಗ್ಗೆ 10 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ 137ನೆಯ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಲಬುರಗಿಯ ಹಿರಿಯ ಮುಖಂಡರಾದ ಬಾಬುರಾವ್ ಜಹಾಗೀರ್ದಾರ್, ರಾಜಗೋಪಾಲ ರೆಡ್ಡಿ, ಭೀಮರಾಯ್ ಟಿಟಿ, ಮಹಂತಪ್ಪ ಸಂಗಾವಿ, ಶ್ಯಾಮ್ ನಾಟಿಕಾರ್, ರೇಣುಕಾ ಸಿಂಗೆ, ಶಿವಾನಂದ ತೋರವಿ, ತುಕಾರಾಮ್ ಕೊಳ್ಳೂರ್, ಧರ್ಮರಾಜ್ ಹೆರೂರ್, ಆನಂದ್ ವಾರಿಕ್, ಸಾಬೀರ್ ಬಾಗವಾನ್, ಅಪ್ಪಾರಾವ್ ಪಟ್ಟಣ್, ಲಕ್ಷ್ಮಣ ಪೂಜಾರಿ, ಕಚೇರಿಯ ಕಾರ್ಯದರ್ಶಿ ಶಿವರಾಜ್ ಕೋಳ್ಕೂರ್, ಸವಿತಾ ವಂಟಿ, ನಾಗಮ್ಮ, ಬಸಮ್ಮ, ಶೀಲಾ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸರ್ವೇಪಲ್ಲಿ ರಾಧಾಕೃಷ್ಣನವರ 137ನೇ ಜಯಂತಿಯನ್ನು ನಮ್ಮ ಕಚೇರಿಯಲ್ಲಿ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದೇವೆ. ಸರ್ವೇಪಲ್ಲಿ ರಾಧಾಕೃಷ್ಣನವರು ಶಿಕ್ಷಕರನ್ನು ಈ ರಾಷ್ಟ್ರದ ಶಿಲ್ಪಿಗಳೆಂದು ಅವರು ಕರೆದು, ಈ ಶಿಕ್ಷಕರು ತಮ್ಮ ಪ್ರತಿಯೊಂದು ದೇಶಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ಟಿದ್ದರು ಸರ್ವೇಪಲ್ಲಿ ರಾಧಾಕೃಷ್ಣನವರು. ಆದ್ದರಿಂದ ಈ ದೇಶಾದ್ಯಂತ ಶಿಕ್ಷಕರು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಕಚೇರಿಯಲ್ಲಿ ಕೂಡ, ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಾವು ಇವತ್ತೇನಪ್ಪ ಈ ಜಯಂತ್ಯೋತ್ಸವ ಸಮಾರಂಭವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಎಲ್ಲ ಇಲ್ಲಿ ಬಂದಂತ ನಮ್ಮ ಕಾಂಗ್ರೆಸ್ನ ಎಲ್ಲಾ ಮುಖಂಡರುಗಳಿಗೂ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ನೂತನ ವಿದ್ಯಾಲಯ ಪ್ರೌಢಶಾಲೆಯ 1974ರ SSLC ಬ್ಯಾಚಿನ ವಿದ್ಯಾರ್ಥಿಗಳಿಂದ ಇಂದು ಶಿಕ್ಷಕರ ದಿನಾಚರಣೆ ಹಾಗೂ ಗುರುವಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನೂತನ ವಿದ್ಯಾಲಯ ಪ್ರೌಢಶಾಲೆಯ 1974ನೆಯ SSLC ಬ್ಯಾಚಿನ ವಿದ್ಯಾರ್ಥಿಗಳಿಂದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಹಾಗೂ ಗುರುವಂದನಾ ಕಾರ್ಯಕ್ರಮವು ದಿನಾಂಕ 5ನೇ ಸೆಪ್ಟೆಂಬರ್ 2025 ಕಲಬುರಗಿ ನಗರದ ನೂತನ ವಿದ್ಯಾಲಯ ಜೂನಿಯರ್ ಕಾಲೇಜಿನಲ್ಲಿ ಬೆಳಗ್ಗೆ 9:30 ಗಂಟೆಗೆ ಜರುಗಿತು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ರಾಮಶಾಸ್ತ್ರಿ, ರವೀಂದ್ರ ಕರಜ್ಗಿ, PV ಜೋಶಿ, ಡಾಕ್ಟರ್ ಗುರುರಾಜ್ ಕುಲಕರ್ಣಿ ಸೇರಿದಂತೆ ಹಾವೇಂದ್ರ ಪುಣ್ಯಶೆಟ್ಟಿ, ರಿಟೈರ್ಡ್ AEE, ಶ್ಯಾಮ್ ಸುಂದರ್, ಮಾಣಿಕ್ರಾವ್ ರಘೋಜಿ, BSNL, ಸುನಿಲ್ ಕುಲಕರ್ಣಿ, ಬಸವರಾಜ್ ಪಾಟೀಲ್, ದೀಪಕ್ ಕುಲಕರ್ಣಿ ಘತ್ತರ್ಗಿ, ಸುರೇಶ್ ಜೋಶಿ, ರವಿ N ಯಲ್ವಾರ್ಕರ್, ಭೀಮಸೇನ್ ದೇಶಪಾಂಡೆ, ಡಾಕ್ಟರ್ ಶ್ರೀನಿವಾಸ್ K ಜಹಾಗೀರ್ದಾರ್, ರಾಜ್ಕುಮಾರ್ ಯಳಸಂಗಿಕರ್, ಸತೀಶ್ ಕುಮಾರ್ A ಕುಲಕರ್ಣಿ, ರವಿಶಂಕರ್ ಬೆಜಗಂ, ಅನಿಲ್ ಕುಮಾರ್ ರಟ್ಕಲ್, ಅಲ್ಲಾಭಕ್ಷ ನೂರ್ ಪಟೇಲ್, ಪಾಂಡುರಂಗ್ ಶಿಂಧೆ, ಶಂಕರ್ A ಕುಲಕರ್ಣಿ, ಗೋಪಾಲ್ T ಅಧ್ಯಾಪಕ್, ಅರವಿಂದ್ ಹೆರೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊದಲಿಗೆ ವಿದ್ಯಾದೇವತೆ ಮಾತೆ ಸರಸ್ವತಿ ಹಾಗೂ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಹಳೆಯ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕರುಗಳಿಗೆ ಸನ್ಮಾನಿಸಿ ಗೌರವಿಸಿದರು. ತದನಂತರ ಎಲ್ಲರೂ ತಮ್ಮ ತಮ್ಮ ಸವಿ ನೆನಪುಗಳನ್ನು ಹಂಚಿಕೊಂಡರು. ನಮ್ಮದೇನೋ ಸ್ಪೆಲ್ಲಿಂಗ್ ಒಂದು ವಾಕ್ಯ ಹೇಳೋದ್ರೊಳಗೆ ಅವರು ಅದರ ಆಯ್ತು ಕೂಡ ಏನು ಇಲ್ಲ ಸರ್, ಇನ್ನೊಂದು ಸ್ವಲ್ಪ ಹೇಳ್ತೀನಿ ಅಂದ್ರೆ ಅವ್ರು ಒಂದೇ ಮಾತು ಹೇಳಿದ್ರು. ಅವ್ರು ಇನ್ನಾದ್ರೂ ನಾವು ನೆನ್ಪಿಡ್ತೇವೆ. ಅನ್ನ ಮುಟ್ಟಿದ್ರು ಒಂದು ಅಗಲು ನೋಡಿದ್ರೆ ಗೊತ್ತಾಗ್ತದೆ, ನಿಜಾಣ ಇದು ಕೂಡ ಆಗ್ತದೆ. ಅದೇ ಇವೆಲ್ಲ ನೆನೆಸ್ಕೊಂಡು ಭಾಳಷ್ಟು ನಮ್ಮ ಗೆಳೆಯರು, ಆತ್ಮೀಯರು ಎಲ್ಲ ಒಂದೊಂದು ಡಿಪಾರ್ಟ್ಮೆಂಟಾಗ ಎಲ್ಲರೂ ಇದ್ದು, ಎಲ್ಲ ದೊಡ್ಡವರಾಗಿ ಎಲ್ಲೋ ಮಕ್ಕಳೆಲ್ಲ ಇದಾಗಿದೆ. ದೇವರು ಒಳ್ಳೆಯ ರೀತಿಯಿಂದ ಅನಾನುಕೂಲ ಕೊಟ್ಟು ಎಲ್ಲರಿಗೆ ಒಳ್ಳೆಯದೇ ಮಾಡಿದ್ದಕ್ಕೆ ನಮ್ಮ ತುಂಬ ಹೃದಯದಿಂದ ಎಲ್ಲರಿಗೂ ಸ್ವಾಗತಿಸಿ. ಅದೇ ಉತ್ಸಾಹ, ಅದೇ ಒಂದು ಜೋಶ್ ಅದ. ಅದಕ್ಕೆ ಎಲ್ಲರಿಗೂ ಅವರು ಸಮಯ ಕೊಟ್ಟು ನಮ್ಮೆಲ್ಲರ ಮಧ್ಯೆ ನಮಗೆಲ್ಲ ಆಶೀರ್ವಾದಗಳು, ನಮ್ಮ ಮುಂದೆ ದಿನಗಳು ಒಳ್ಳೆಯದಾಗಲಿ ಅಂತ ನಮಗೆ ಮಾಡ್ತಾ ಇದ್ದಾರೆ. ಮತ್ತು ಇದು ಉದ್ದೇಶ ಅಂದ್ರೆ ಈ ಗ್ರೂಪ್ ಏನು ವಾಟ್ಸಪ್ ಗ್ರೂಪ್ ಆಗಿದೆ, ಅದು ಇನ್ನೂ ಆ್ಯಕ್ಟಿವ್ ಆಗಬೇಕು. ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಆಗಬೇಕು. ಭಾಳ ಜನ ಬೇರೆ ಊರಲ್ಲಿ ಬೆಂಗಳೂರು, ಹೈದರಾಬಾದ್, ಮೈಸೂರು, ಮುಂಬೈ ಎಲ್ಲ ಕಡೆ ಇದ್ದಾರೆ. ಅವರು ಕೂಡ ಒಂದು ದೊಡ್ಡ ಪ್ರಮಾಣದಾಗ ಮುಂದಿನ ಬರೋ ದಿನಗಳಲ್ಲಿ ಒಂದು 2-3 ತಿಂಗಳಾದ ದೊಡ್ಡ ಪ್ರಮಾಣದಾಗ ಮಾಡಬೇಕು ಅಂತ ಅವ್ರಿಗೂ. ಯಾಕಂದರೆ ಈಗ ಇಲ್ಲೇ ಇದ್ದವರು ಬಹುತೇಕ ಎಲ್ಲರೂ ಗುಲ್ಬರ್ಗದಾಗೆ ಇದ್ದರು, ಯಾರು ಹೊರಗಡೆ ಭಾಳ ಕಡಿಮೆ ಜನ ಇದ್ದಾರೆ.
ಇಲ್ಲೇ ಇದ್ದವರು ನಾವು ಸೇರಿವಿ. ಮುಂದಿನ ಸಲ ಹೊರಗಡೆ ಇದ್ದವ್ರಿಗೂ ಕರೆದು ಅವ್ರಿಗೊಂದು ದೊಡ್ಡ ಪ್ರಮಾಣದ ಫಂಕ್ಷನ್ ಮಾಡೋಣ ಒಂದು ಉದ್ದೇಶ ಇಟ್ಕೊಂಡು ಮುಂದೆ ಏನಾದ್ರು ಒಂದು ಒಳ್ಳೆಯ ಉದ್ದೇಶ ಇಟ್ಟು ಇದು ಸಮಾಜಕ್ಕೆ ಅಥವಾ ಒಂದು ಏನಾರ ನಾವು ಇಷ್ಟು ವರ್ಷ ಸರ್ವಿಸ್ ಮಾಡೀವಿ, ನೌಕರಿ ಮಾಡೀವಿ, ವೃತ್ತಿ ಮಾಡೀವಿ. ಈ ನಮ್ಮ ವೃತ್ತಿ ನಮ್ಮ ಕಲಿಸಿದ ಗುರುಗಳಿಗೆ ನಾವು ನ್ಯಾಯ ಅಥವಾ ಕೊಡಬೇಕಾದ್ರೆ ನಮ್ಮ ಕಡೆದು ಏನಾರ ಒಂದು ಸಮಾಜ ಕೊಡಬೇಕು ಅಂತ ಹೇಳಿ ಈ ಉದ್ದೇಶದಿಂದ ಈ ಒಂದು ಸಭೆ ಮಾಡ್ತೀವಿ. ಈ ಒಂದು ಪುಣ್ಯ ಸಂದರ್ಭದಲ್ಲಿ ನಮ್ಮೆಲ್ಲ ಪೂಜ್ಯರುಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ, ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ನಮ್ಮ ಮಹಾನ್ ದೇಶದ ರಾಷ್ಟ್ರಪತಿಗಳಾಗಿ ವರ್ಷ 1962ರಿಂದ 1969 ಅವಧಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು 5 ಸೆಪ್ಟೆಂಬರ್ 1888ರಲ್ಲಿ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುತ್ತನಿ ಎಂಬ ಊರಲ್ಲಿ ಜನ್ಮ ತಾಳಿದರು. ಅವರ ಈ ಜನ್ಮದಿನವಾದ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನವೆಂದು ರಾಷ್ಟ್ರೀಯ ದಿನಾಚರಣೆಯಾಗಿ ಆಚರಿಸುತ್ತೇವೆ. ಇವರು ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಪಡೆದಿದ್ದರು. ಭಾರತದ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿಯೂ ಅಲ್ಲದೆ ಹೊರದೇಶದ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪೌರಸ್ತ್ಯ ಧರ್ಮಗಳು ಮತ್ತು ನೀತಿಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಶ್ರೀ ರಾಧಾಕೃಷ್ಣನ್ ಅವರು ತಮ್ಮ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಬೇಕೆಂದು ಶಿಕ್ಷಕ ವೃತ್ತಿಯ ಬಗ್ಗೆ ಇರುವ ಗೌರವವನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ, ಶಿಕ್ಷಕನು ಈ ದೇಶದ ಮಕ್ಕಳನ್ನು ಸುಸಂಸ್ಕೃತ ನಾಗರಿಕರನ್ನಾಗಿ ಮಾಡುವ ಯೋಗ್ಯತೆಯುಳ್ಳ ವ್ಯಕ್ತಿಯಾಗಿರುವನೆಂದು ಅವರ ದೃಢವಾದ ನಂಬಿಕೆ ಇತ್ತು. ಇದುವೇ ಶಿಕ್ಷಕರ ದಿನ ಆಚರಣೆಗೆ ಕಾರಣವಾಗಿರಬೇಕು. ಇಂದು ಅಗಲಿದ ಹಿರಿಯ ಪತ್ರಕರ್ತರಾಗಿದ್ದ ಗೋವಿಂದರಾವ್ ಖಮಿತ್ಕರ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಸಭೆ ನಡೆಸಲಾಯಿತು. ಹಿರಿಯ ಪತ್ರಕರ್ತರಾದ ಗೋವಿಂದರಾವ್ ಖಮಿತ್ಕರ್ ಅವರು ನಿಧನ ಹೊಂದಿದ್ದಾರೆ. ಸೆಪ್ಟೆಂಬರ್ 5ರಂದು ಕಲಬುರಗಿ ನಗರದ ವಾಣಿ ಸಾಮ್ರಾಟ್ ಮತ್ತು ವೃತ್ತಮಂಜರಿ ಪತ್ರಿಕೆಗಳ ಸಂಪಾದಕರಾದ ಗೋವಿಂದರಾವ್ ಖಮಿತ್ಕರ್ ಅವರು ತಮ್ಮ 86ನೇ ವಯಸ್ಸಿನಲ್ಲಿ ನಿಧನ ಹೊಂದಿದ್ದಾರೆ. ಶುಕ್ರವಾರ ಬೆಳಗ್ಗೆ ಆಸ್ಪತ್ರೆಯಲ್ಲಿ ವಯೋಸಹಜದಿಂದ ಅವರು ನಿಧನ ಹೊಂದಿದ್ದಾರೆ. ಮೃತರು ಪತ್ನಿ, 2 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಇಂದು ಮಧ್ಯಾಹ್ನ 1:30 ಗಂಟೆಗೆ ಚಿತ್ತಾರಿ ಅಡ್ಡಾದ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಗೋವಿಂದರಾವ್ ಖಮಿತ್ಕರ್ ಅವರು ಕಳೆದ 4 ದಶಕಗಳಿಗೂ ಹೆಚ್ಚು ಕಾಲ ಪತ್ರಿಕೋದ್ಯಮದಲ್ಲಿ ತಮ್ಮದೇ ರೀತಿಯಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ಪತ್ರಕರ್ತರಾಗಿದ್ದರು. ಕಷ್ಟದ ಕಾಲದಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಏಕೈಕ ಹಿಂದಿ ಪತ್ರಿಕೆಯನ್ನು ಆರಂಭಿಸಿ ನೀರಾವರಿ, ಶೈಕ್ಷಣಿಕ ಸೇರಿದಂತೆ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದ ಲೇಖನ ಬರೆಯುವ ಮೂಲಕ ಶ್ರಮಿಸಿದ್ದಾರೆ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ದುಃಖ ಸಹಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸಿ, ಒಬ್ಬ ಹಿರಿಯ ಪತ್ರಕರ್ತರನ್ನು ಕಳೆದುಕೊಂಡಂತಾಗಿದೆ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇಂದು ಅಗಲಿದ ಹಿರಿಯ ಪತ್ರಕರ್ತರಾಗಿದ್ದ ಗೋವಿಂದರಾವ್ ಖಮಿತ್ಕರ್ ಅವರ ಆತ್ಮಕ್ಕೆ ಶಾಂತಿ ಕೋರಲು ಇಂದು 12 ಗಂಟೆಗೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿ ಸಭೆ ಆಯೋಜಿಸಲಾಗಿತ್ತು. ದಿವಂಗತ ಗೋವಿಂದರಾವ್ ಖಮಿತ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ 1 ನಿಮಿಷದ ಮೌನ ಆಚರಣೆ ಮಾಡುವ ಮೂಲಕ ಶ್ರದ್ಧಾಂಜಲಿ ಸಮರ್ಪಿಸಲಾಯಿತು. ನಂತರ ಸಭೆಯಲ್ಲಿ ಹಿರಿಯ ಪತ್ರಕರ್ತರಾದ ಶಿವರಾಯ್ ದೊಡ್ಡಮನಿ, ಭವಾನಿ ಸಿಂಗ್ ಎಂ ಠಾಕೂರ್, ಮೌಲಾ ಮುಲ್ಲಾ ಅವರುಗಳು ಗೋವಿಂದರಾವ್ ಅವರ ಕುರಿತು ಒಬ್ಬ ಹಿರಿಯ ಪತ್ರಕರ್ತರನ್ನು ನಾವು ಕಳೆದುಕೊಂಡಿದ್ದು ಹಿರಿಯ ಚೇತನ ನಮ್ಮನ್ನು ಅಗಲಿರುವುದರಿಂದ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಮಾತನಾಡಿದರು. ಪತ್ರಕರ್ತರಾಗಿದ್ದ ಗೋವಿಂದರಾವ್ ಖಮಿತ್ಕರ್ ಅವರ ಶ್ರದ್ಧಾಂಜಲಿ ಸಭೆಗೆ ನಾವೆಲ್ಲರೂ ಸೇರಿದ್ದೇವೆ. ಈ ಸಂದರ್ಭದಲ್ಲಿ ಗೋವಿಂದರಾವ್ ಖಮಿತ್ಕರ್ ಅವರು ಹಿರಿಯ ಪತ್ರಕರ್ತರಾಗಿದ್ದರು. ಅವರು ಸುಮಾರು 45-50 ವರ್ಷಗಳಿಂದ ಈ ವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆ ವೃತ್ತಿಯಿಂದಲೇ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮ ಅಲ್ಲಿ, ಆಮೇಲೆ ಅಂದರೆ ಕಲ್ಯಾಣ ಮಂಟಪ ಆಯಿತು, ಇನ್ನಿತರ ಆಯಿತು. ಅವರು ಆತ್ಮಶಾಂತಿಗಾಗಿ ಅವರು ಸ್ವಂತ ಜಾಗದಲ್ಲಿ ಶ್ರೀಕೃಷ್ಣನ ಮಂದಿರವನ್ನು ಸ್ಥಾಪಿಸಿ ಮತ್ತು ಭಕ್ತಿ ಇದರಲ್ಲಿಯೂ ಅವರು ಇದು ಮಾಡಿದರು. ಆಮೇಲೆ ಕಲ್ಯಾಣ ಮಂಟಪವನ್ನು ಸ್ಥಾಪನೆ ಮಾಡಿದರು. ಆ ಕಾಲದಲ್ಲಿ ನಾವು ಎಂಟ್ರಿ ಆದಾಗ ಕನ್ನಡ ಬಂಧು ಜಯಪ್ರಕಾಶ್ ಕುಲಕರ್ಣಿಯವರು
PM ಮಣ್ಣೂರು ಮತ್ತು ಅವರ ತಮ್ಮನಾದಂಥ ವೆಂಕಟರಾವ್ ಖಂಬಿತ್ಕರ್ ಅವರು ಸಹಯೋಗದಲ್ಲಿ ನಾವು ಕೆಲವು ಕಡೆ ಹೋಗಿದ್ದೇವೆ. ಅದೆಲ್ಲದಕ್ಕೂ ಮಾರ್ಗದರ್ಶಕರಾಗಿದ್ದಂಥ ನಮಗೆ ಕಾಗಲ್ಕರ್ ಅವರು, ಆಮೇಲೆ ಅಂದರೆ ತಾಡ್ಪತ್ರಿಯವರು, PM ಮಣ್ಣೂರವರು, ಆಮೇಲೆ ಅಂದರೆ ರಾಜೇಂದ್ರ ಪಾಟೀಲ್ ಅವರು ಈ ಕ್ಷೇತ್ರದಲ್ಲಿ ತಮ್ಮದೇ ಛಾಪ ಮೂಡಿಸಿ ಅವರು ಕಣ್ಮರೆಯಾಗಿದ್ದಾರೆ. ಅವರ ದಿವ್ಯ ಆತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಲೆಂದು ಈ ಸಂದರ್ಭದಲ್ಲಿ ನಾನು ಹಾರೈಸಿ 2 ಮಾತಿಗೆ ವಿರಾಮ ಕೊಡ್ತೀನಿ. ಗೋವಿಂದರಾವ್ ಖಂಬಿತ್ಕರ್ ಅವರ ನಿರೋಧದಿಂದ ನಮ್ಮ ಕಲಬುರಗಿ ಪತ್ರಿಕೋದ್ಯಮ ಬಡವಾಗಿದೆ ಅಂತ ಎಲ್ಲರಿಗೂ ತಪ್ಪಾಲಿಕ್ಕಿಲ್ಲ. ಯಾಕಂದ್ರೆ ಹಿರಿಯರಾದಂಥವರು ನಮ್ಮ ಮಾರ್ಗದರ್ಶಕರಾಗಬೇಕಾಗಿತ್ತು. ಯಾಕಂದ್ರೆ ಅವರು ಸುಮಾರು 30-40 ವರ್ಷ ಮುಂದಿನಂದ್ರೆ ಪತ್ರಿಕೋದ್ಯಮ ಪ್ರಾರಂಭಿಸಿ ಪ್ರಥಮ ಹಿಂದಿ ಪತ್ರಿಕೆ ಪ್ರಾರಂಭಿಸಿದವರು ಹೆಗ್ಗಳಿಕೆ. ಸೊ ಆಗಿನ ಕಾಲಕ್ಕೆ ಭಾರಿ ಕಷ್ಟ ಇತ್ತು. ತಮಗೆಲ್ಲ ಗೊತ್ತದ, ಮಳೆ ಜೋಡಣೆಯಿಂದ ಪ್ರಿಂಟ್ ಆಗಿ ಅಂಥ ಕಷ್ಟ ಕಾಲದಲ್ಲಿ ಪ್ರಾರಂಭಿಸಿ ಪತ್ರಿಕೋದ್ಯಮಕ್ಕೆ ಬಂದವರು. ಈಗ ತಾನೇ ಅವರ ಮಗ ಭರತ್ ಖಂಬಿತ್ಕರ್ ಅವರು ನಡೆಸ್ತಾ ಇದ್ದಾರೆ. ಅವ್ರು ಮಾತಾಡ್ತಾ ಇದ್ದವರು ನಮ್ಮ ತಂದೆಯವರು ಸುಮಾರು ಕಷ್ಟಪಟ್ಟರು. ಸೊ ಈಗೆಲ್ಲ ಸುಖ ದಿನಗಳು ಈಗ ಚೆನ್ನಾಗಿ ನೋಡಬೇಕು ಅಂತಂದ್ರೆ ಅವ್ರಿಗೆ ಆಗಲಿಲ್ಲ ಅಂತ ಒಂಥರ ಬೇಜಾರು ಮಾಡ್ಕೊತಿದ್ರು. ಅದು ಋಣಾನುಬಂಧ, ದೈವ ಸಹಜದ, ಸಾವು ಸಹಜ ಇರ್ತದ. ಸೊ ಅಂತೂ ಅವರು ಬೆಳೆಯೋದಲ್ಲೇ ಜೊತೆ ಅವರ ಕುಟುಂಬಸ್ಥರು ಬೇರೆ ಸುಮಾರು ಪತ್ರಿಕೆ, ಅವ್ರ ತಮ್ಮದವರಿಗೆ, ಅಣ್ಣತಂದರಿಗೆ ಎಲ್ರಿಗೂ ಒಂದೊಂದು ಪತ್ರಿಕೆ ಪ್ರಾರಂಭಿಸಿ ನಮ್ಮ ಪತ್ರಿಕೋದ್ಯಮ ಪ್ರಾರಂಭಿಸಿ ಎಲ್ರಿಗೂ ಈ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡೋಂಥ ಒಂದು ಅವಕಾಶ ಮಾಡಿಕೊಟ್ರು, ಸುಮಾರು ಮಾಡ್ಯಾರ. ಸೊ ಅವ್ರ ನಿಧನದಿಂದ ನಮ್ಮ ಕಲಬುರಗಿ ಪತ್ರಿಕೋದ್ಯಮಕ್ಕೆ ತುಂಬ ನಷ್ಟ ಅಂತ ಹೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಅವರ ಕುಟುಂಬಕ್ಕೆ ದುಃಖ ಸಹಿಸುವ ಶಕ್ತಿ ನೀಡಲಿ ಅಂತ ಭಗವಂತನ ಪ್ರಾರ್ಥಿಸಿ. ಈ ಸಂದರ್ಭದಲ್ಲಿ ಸಿದ್ದಣ್ಣ ಮಾಲ್ಗಾರ್, ಸಿದ್ದು ಸುಬೇದಾರ್, ಉಮಾಶಂಕರ್ ಚಿನ್ಮಲ್ಲಿ, ಬಾಬುರಾವ್ ಯಡ್ರಾಮಿ, ಶಿವರಂಜನ್ ಸತ್ಯಂಪೇಟೆ, ಶರಣು ಜಿಡಗ, ಬಾಬುರಾವ್ ಕೋಬಾಳ್, ಸಂಗಮನಾಥ್ ರೇವತ್ಗಾಂವ್, ಸಿದ್ದಲಿಂಗಯ್ಯ ಮಲ್ಕೂಡ್, ರಾಜು ದೇಶ್ಮುಖ್, ಶಿವರಾಯ್, ಭೀಮಾಶಂಕರ್ ಫಿರೋಜಾಬಾದ್, ಕನ್ನಡ ಬಂಧು ಪತ್ರಿಕೆಯ ಸಂಪಾದಕರು ಹಾಗೂ ಕಲ್ಯಾಣ ಕರ್ನಾಟಕ ಸಂಪಾದಕರುಗಳ ಸಂಘದ ಅಧ್ಯಕ್ಷರಾದ ಗುರು ಕುಲಕರ್ಣಿ, ರಾಜಶೇಖರ ಸ್ವಾಮಿ, ಗೋಪಿ ಕುಲಕರ್ಣಿ ಸೇರಿದಂತೆ ಇತರೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈದ್ ಮಿಲಾದು ನಬಿ ಹಬ್ಬದ ಪ್ರಯುಕ್ತ ಇಂದು ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಶೇಖ್ ಅಹಮದ್ ಮತ್ತು ರಾಕೇಶ್ ವಾಡೇಕರ್ ಗೆಳೆಯರ ಬಳಗದ ವತಿಯಿಂದ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶೇಖ್ ಅಹಮದ್ ಹಾಗೂ ರಾಕೇಶ್ ವಾಡೇಕರ್ ಗೆಳೆಯರ ಬಳಗದ ವತಿಯಿಂದ ಮಹಾಪ್ರಸಾದ ವಿತರಣೆ ಕಾರ್ಯಕ್ರಮವು ದಿನಾಂಕ 5ನೇ ಸೆಪ್ಟೆಂಬರ್ 2025ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ಜರುಗಿತು. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯ ಅಂಡರ್ ಬ್ರಿಡ್ಜ್ ಹತ್ತಿರವಿರುವ ಜೀವನ್ ಪ್ರಕಾಶ್ ಶಾಲೆಯ ಹತ್ತಿರ ಜಶ್ನೆ ಈದ್ ಮಿಲಾದುನ್ ನಬಿ ಮುಬಾರಕ್ ಅಂಗವಾಗಿ ಈ ಪ್ರಸಾದ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮಸ್ತ ನಾಡಿನ ಜನತೆ ಮುಸ್ಲಿಂ ಬಾಂಧವರಿಗೆ ಈದುಲ್ ನಬಿ ದಿನದಿಂದ ಎಲ್ಲರಿಗೂ ಮುಬಾರಕ್. ಇವತ್ತಿನ ದಿವಸ ನಮ್ಮ ಸ್ನೇಹಿತರ ಬಳಗ ಹಾಗೂ ನಮ್ಮ ಅಹಮದ್ ಶೇಖ್ ವತಿಯಿಂದ ಅನ್ನ ಸಂಪೂರ್ಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದು PNT ಹತ್ರ. ಇದೇ ರೀತಿ ಎಲ್ಲರೂ ಬಂದು ಅನ್ನ ಸಂಪೂರ್ಣ ತಗೊಂಡಿದ್ದಾರೆ. ಮತ್ತೆಲ್ಲರಿಗೂ ಇನ್ನೊಂದು ಸರ್ತಿ ಈದುಲ್ ಮುಬಾರಕ್. अस्सलाम वालेकुम. मेरे गुलबर्गा के आवाम को जश्न ईद मिलादुन नबी का मुबारकबाद देता हूँ. और हर साल 4-5 साल हो गए ओल्ड जौहरी रोड पे जौहरी कॉलोनी में कभी भी खाने का ताहुन का हम पूरे दोस्त मिलके कभी भी बंदोबस्त करते हैं. पूरे लोग आके खाने का ताहुन का आके खा रहे हैं. हमारे बहुत खुशी है. आगे और ऐसे ही करते रहेंगे बोल को हमारे दोस्तों की तरफ से बोल के मैं बोलता हूँ गुलबर्गा के आवाम को. और एक बार सबको ईदुल मिलादुन नबी की मुबारकबाद देता हूँ. ಜಶನ್ ಈದ್ ಮಿಲಾದುನ್ ನಬಿ ಎಲ್ಲರಿಗೆ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮೆಲ್ಲ ಸ್ನೇಹಿತರ ಬಳಗ ಕೂಡಿ ಇವತ್ತಿನ ದಿನ ಈದ್ ಮಿಲಾದುನ್ ನಬಿ ಅವರ ಜಶನ್ ಏನು ಮಾಡ್ತಾ ಇದ್ದೀವಿ, ಅನ್ನದಾನ ಸಂತರ್ಪಣೆ ಇವತ್ತಿನ ದಿವಸ ಜವರಿ ಕಾಲನಿ ಅಲ್ಲಿ ನಮ್ಮೆಲ್ಲ ಸ್ನೇಹಿತರ ಬಳಗದ ವತಿಯಿಂದ ಇವತ್ತಿನ ದಿವಸ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರೂ ಬಂದು ಅನ್ನದಾನ ಸೇವೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ, ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೂ ಇದೇ ರೀತಿ ಈ ವರ್ಷದಂತೆ ಪ್ರತಿ ವರ್ಷ ಕೂಡ ನಮ್ಮ ಎಲ್ಲ ಸ್ನೇಹಿತರ ಬಳಗದ ವತಿಯಿಂದ ಈದ್ ಮಿಲಾದುನ್ ನಬಿ ಅವರ
ಜನಾಜಾ ಹುಟ್ಟು ಹಬ್ಬದ ನಿಮಿತ್ತ ಮಾಡ್ತಾ ಇದ್ದೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಇಂದು ಜಶ್ನೆ ಈದ್ ಮಿಲಾದ್ ನಬಿ ಪ್ರಯುಕ್ತ ಸಂಜೆ 5:30 ಗಂಟೆಗೆ ಕಲಬುರಗಿ ನಗರದ ಮುಸ್ಲಿಂ ಚೌಕಿನಲ್ಲಿ ಭವ್ಯ ಮೆರವಣಿಗೆ ಜುಲೂಸ್ಗೆ ಗಣ್ಯಾತಿ ಗಣ್ಯರು ಚಾಲನೆ ನೀಡಿದರು. ಮುಸ್ಲಿಂ ಬಾಂಧವರ ಪವಿತ್ರ ಈದ್ ಮಿಲಾದ್ ನಬಿ ಹಬ್ಬದ ಪ್ರಯುಕ್ತ ಇಂದು ಸಂಜೆ 5:30 ಗಂಟೆಗೆ ಕಲಬುರಗಿ ನಗರದ ಮುಸ್ಲಿಂ ಚೌಕಿನಿಂದ ಮೆಕ್ಕಾ ಮದಿನಾ ಸೇರಿದಂತೆ ವಿವಿಧ ಆಕರ್ಷಕ ಆಕೃತಿಗಳ ಭವ್ಯ ಮೆರವಣಿಗೆಯ ಜುಲೂಸನ್ನು ಹಜರತ್ ಖಾಜಾ ಬಂದೆನವಾಜ್ ದರ್ಗಾದ ಸಜಾದಾ ನಶೀನ್, ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಕಾಂಗ್ರೆಸ್ನ ಯುವ ಮುಖಂಡರಾದ ಫರಾಜುಲ್ ಇಸ್ಲಾಂ ಸೇರಿದಂತೆ ಇತರೆ ಅನೇಕ ಜನ ಗಣ್ಯರು ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಮುಸ್ಲಿಂ ಚೌಕಿನಿಂದ ಈ ಮೆರವಣಿಗೆಯು ಹುಮ್ನಾಬಾದ್ ಬೇಸ್, ಅಲ್ಲಿಂದ ಚೌಕ್ ಪೊಲೀಸ್ ಠಾಣೆ ವೃತ್ತ, ನಂತರ ಅಲ್ಲಿಂದ ಸರಾಬ್ ಬಜಾರ್ನಲ್ಲಿ ಇರುವ ಗಣೇಶ ಮಂದಿರ ವೃತ್ತದ ಹತ್ತಿರದಿಂದ ನ್ಯಾಷನಲ್ ಗ್ರೌಂಡ್ಗೆ ತಲುಪಿ ನಂತರ ಸಾತ್ ಗುಮ್ಮಸ್ಗೆ ಮುಟ್ಟಿದ ನಂತರ ಅಲ್ಲಿ ವಿದ್ಯುಕ್ತವಾದ ಮುಕ್ತಾಯ ಸಮಾರಂಭ ಜರುಗಿತು. ಈ ಮೆರವಣಿಗೆಯಲ್ಲಿ ಮೆಕ್ಕಾ, ಮದೀನಾ, ಚಂದ್ರ, ನಕ್ಷತ್ರ, ಮಸೀದಿ ಸೇರಿದಂತೆ ವಿವಿಧ ಆಕರ್ಷಕ ಆಕೃತಿಗಳನ್ನ ಮಾಡಲಾಗಿತ್ತು. ಇವುಗಳಲ್ಲಿ ಅತಿ ಉತ್ತಮವಾದ ಆಕೃತಿಗಳಿಗೆ ಶಾಸಕಿ ಖನೀಸ್ ಫಾತಿಮಾರವರು ಸೇರಿದಂತೆ ವಿವಿಧ ಗಣ್ಯರು ಮತ್ತು ಅಧಿಕಾರಿಗಳು ಬಹುಮಾನಗಳನ್ನು ವಿತರಿಸಿದರು. ಜುಲೂಸ್ನ ಕೊನೆಯಲ್ಲಿ ನ್ಯಾಷನಲ್ ಕಾಲೇಜಿನ ಗ್ರೌಂಡ್ ನಲ್ಲಿ ಸಮಾರೋಪ ಸಮಾರಂಭವನ್ನ ಮಾಡಲಾಯಿತು. गुजारिश है कि वो मकबरे के कारनाल पे लिलूरोस के कारनाल पे रोके आगे आए। मैं फिर एक मरतबा इधर नेशनल की तरफ से जो भी झांके आ रहे हैं घोड़ों के जो पीछे है, जब तक हम आपको आगे ना बुलाए आगे ना आए। कुछ ही देर में
वापस कार को बंद करिए। नहीं कलम की झांकी का इस्तेमाल करते हैं। पूरे कमेटी की जानिब से तमाम टीम का इस्तेमाल करते हैं और बेहतरीन मॉडल खाने का मस्जिद से बना कर रहा है। उनका दिल की जगह को शुक्रिया अदा करते हैं। निजगढ़ की झांकी का भी कीमतियाँ बढ़ाएंगी, ढलेगी शाम गम पर। ಕಲಬುರಗಿ ನಗರದ ಮಕ್ತಂಪುರ ಬಡಾವಣೆಯಲ್ಲಿ ಇರುವ ಶಿವಶಕ್ತಿ ಗಣೇಶ ತರುಣ ಸಂಘದ ವತಿಯಿಂದ ಸೆಪ್ಟೆಂಬರ್ 5ರಂದು ಬೆಳಿಗ್ಗೆ 7 ಗಂಟೆಗೆ ಗಣಹೋಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಕ್ತಂಪುರ ಬಡಾವಣೆಯ ಶಿವಶಕ್ತಿ ಗಣೇಶ ತರುಣ ಸಂಘದ ವತಿಯಿಂದ ಇಂದು ದಿನಾಂಕ 5ನೇ ಸೆಪ್ಟೆಂಬರ್ 2025ರಂದು ಬೆಳಿಗ್ಗೆ 7 ಗಂಟೆಗೆ ಗಣಹೋಮ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಿವಶಕ್ತಿ ಗಣೇಶ ತರುಣ ಸಂಘದ ಸದಸ್ಯರುಗಳು, ಬಡಾವಣೆಯ ಮುದ್ದು ಮಕ್ಕಳು, ಅಕ್ಕ ತಂಗಿಯರು, ತಂದೆ ತಾಯಂದಿರು ಒಟ್ಟು 25 ಜನ ಸದಸ್ಯರುಗಳು ಪಾಲ್ಗೊಂಡಿದ್ದರು. ಗಣಹೋಮದ ಕಾರ್ಯಕ್ರಮದ ಚಾಲನೆಯನ್ನು ಕರ್ತೃ ಗದ್ದಿಗೆ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಲಿಂಗ ಮಹಾಸ್ವಾಮಿಗಳು ನೀಡಿದರು. ಗಣಹೋಮ ಕಾರ್ಯಕ್ರಮ ಮಾಡುವುದಕ್ಕೆ ಪ್ರಾರಂಭ ಮಾಡಿ ಬಡಾವಣೆಯ ಗುರುಗಳಾದ ನಾಗಯ್ಯ ಸ್ವಾಮಿ ಹಾಗೂ ಅಣಿವಿರಯ್ಯ ಮಠಪತಿ ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಸಹ ಆಧ್ಯಾತ್ಮಿಕದಲ್ಲಿ ಬಹಳ ದೊಡ್ಡ ಸ್ಥಾನ ಪಡೆದುಕೊಂಡಂತಹ ಗುರುಗಳು ಹೋದ ವರ್ಷ ಕೂಡ ಗಣಹೋಮ ಕಾರ್ಯಕ್ರಮ ಮಾಡಿದ್ದರು. ಈ ವರ್ಷವೂ ಕೂಡ ಬಹಳ ಅದ್ಧೂರಿಯಾಗಿ ಗಣಹೋಮ ಕಾರ್ಯಕ್ರಮ ಮಾಡಿದರು. ಹಿಂದೂ ಧರ್ಮದ ಸಂಪ್ರದಾಯದ ಪ್ರಕಾರ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದರೆ ಮೊದಲು ವಿಘ್ನ ವಿನಾಶಕ ಗಣಪತಿಯನ್ನು ಪೂಜೆ ಮಾಡಿ ನಂತರ ತಮ್ಮ ಮುಂದಿನ ಕಾರ್ಯಕ್ರಮಗಳನ್ನು ಮಾಡುವ ಪದ್ಧತಿ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯದಂತೆ ಬಡಾವಣೆಯಲ್ಲಿ ಇರುವಂತಹ ಪ್ರತಿಯೊಬ್ಬರ ಸಮಸ್ಯೆಗಳು, ವಿಘ್ನಗಳು, ಕಷ್ಟಗಳು ದೂರವಾಗಲೆಂದು ನಿರ್ಣಯಿಸಿ ಶಿವಶಕ್ತಿ ಗಣೇಶನ ಸನ್ನಿಧಾನದ ಎದುರುಗಡೆ ಈ ಒಂದು ಗಣಹೋಮ ಕಾರ್ಯಕ್ರಮ ಮಾಡಲು ನಿರ್ಣಯಿಸಲಾಗಿತ್ತು. ಇದಕ್ಕೆ ಬಡಾವಣೆಯ ಎಲ್ಲ ತಾಯಂದಿರು, ಅಕ್ಕ ತಂಗಿಯರು, ಹಿರಿಯ ಬಾಂಧವರು ಒಳ್ಳೆಯ ಕೆಲಸ ಮಾಡಿದ್ದೀರಿ, ಮುಂದಿನ ವರ್ಷ ಕೂಡ ಇದೇ ರೀತಿ ನಡೆಸಿಕೊಂಡು ಹೋಗಿ ಎಂದು ಸಹಕರಿಸಿದ್ದರು. ಅದಕ್ಕೆ ಈ ಒಂದು ಗಣಹೋಮ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮುಂದುವರಿಸಿಕೊಂಡು ಹೋಗಲಾಗುತ್ತಿದೆ. ಗಣಹೋಮ ಕಾರ್ಯಕ್ರಮದ ವಿಶೇಷತೆ ಎಂದರೆ ಈ ಗಣಹೋಮವನ್ನ ಪಂಚಭೂತಗಳಿಂದ, ಪಂಚಾಮೃತದಿಂದ, ಸಹಸ್ರಾರು ಗಿಡ ಮೂಲಿಕೆಗಳಿಂದ ಗಣಹೋಮ ಯಜ್ಞ ಮಾಡುವುದು ಪದ್ಧತಿ ಇದೆ. ಇದರಿಂದ ನಮಗೆ ಪಾಸಿಟಿವ್ ಎನರ್ಜಿ ಕೊಡುವಂತಹ ಶಕ್ತಿ ಇದೆ ಎಂದು ಹೇಳಲು ಎರಡನೇ ಮಾತಿಲ್ಲ. ಬರುವ ವರ್ಷದಲ್ಲಿ ಈ ಒಂದು ಗಣಹೋಮದ ಪಾಸಿಟಿವ್ ರಿಸಲ್ಟ್ ಬಂದೇ ಬರುತ್ತದೆ ಅನ್ನುವಂತಹ ಭರವಸೆ ನಮ್ಮದಾಗಿದ್ದು, ಹೋದ ವರ್ಷ ಮಾಡಿದ ಗಣಹೋಮದ ರಿಸಲ್ಟ್ ಪ್ರತ್ಯಕ್ಷ ಕಂಡಿದ್ದೇವೆ. ಅದಕ್ಕಾಗಿ ನಮ್ಮ ಕಾರ್ಯಕರ್ತ ಬಂಧುಗಳಾಗಲಿ, ಬಡಾವಣೆಯ ಬಂಧುಗಳಿಗಾಗಲಿ ಯಾವುದೇ ಸಮಸ್ಯೆ ಉಂಟಾಗಬಾರದು, ಕಷ್ಟಗಳು ನಿವಾರಣೆಯಾಗಬೇಕು, ವಿಘ್ನಗಳು ನಿವಾರಣೆಯಾಗಬೇಕು ಎಂದು ಶಿವಶಕ್ತಿ ಗಣೇಶನ ಸನ್ನಿಧಾನದ ಎದುರುಗಡೆ ಈ ಒಂದು ಗಣಹೋಮ ಕಾರ್ಯಕ್ರಮ ಮಾಡಲಾಯಿತು. ಈ ಗಣಹೋಮ ಕಾರ್ಯಕ್ರಮದಲ್ಲಿ ಸಾಮಾಜಿಕವಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಮುಂದಾಳತ್ವ ಮಾಡಿಕೊಂಡು ಹೋಗುವಂತಹವರಾದ ಸಂಗಮೇಶ್ ನಂದ್ಯಾಳ್, ಚಂದ್ರಕಾಂತ್ ಆರ್ ಕಾಳಗಿ, ಸಚಿನ್ ನಂದ್ಯಾಳ್, ಶಿವಂ ಉದುನೂರು, ಶಾಂತು ಅಗ್ಗಿಮಠ್, ಶರಣು ಪಾಟೀಲ್ ಆಳಂದ್, ಗಜಾನನ ಗಂಗಸಿರಿ, ಆದಿತ್ಯ ಉದುನೂರು, ಬಸವರಾಜ್ ಖೇಮಶೆಟ್ಟಿ, ವಿಜಯಕುಮಾರ್ ನಂದ್ಯಾಳ್,
ಸತೀಶ್ ಪಾಟೀಲ್ ಹಳ್ಳದ್, ಸತೀಶ್ ಗೌಳಿ, ಅಭಿಷೇಕ್ ಖೂಬಾ, ವೀರೇಶ್ ಹಿರೇಮಠ್, ಶರಣು ಭೂಸನೂರ್, ನೀಲಕಂಠ ಪಾಟೀಲ್ ಕಂದಗೋಳ್, ಬಸವರಾಜ್ ಬಾಳಿ, ಸಂಜುಕುಮಾರ್ ಬಾಳಿ, ನಿರಂಜನ್ ಹತ್ತಿ, ವೀರೇಶ್ ಹುಂಡೇಕರ್, ಶರಣ್ ಹುಂಡೇಕರ್, ವಿಶ್ವನಾಥ ನಂದ್ಯಾಳ್, ರೋಹಿತ್ ನಂದ್ಯಾಳ್, ವೀರೇಶ್ ಕಾಳಗಿ, ಸುದೀಪ್ ಸಾಹು, ವಿಜಯಕುಮಾರ್ ಪಾಟೀಲ್, ಬಡಾವಣೆಯ ಬಸವಣ್ಣ ಸೇವಾ ಸಮಿತಿಯ ಯೂತ್ ಗ್ರೂಪ್ ಹಾಗೂ ಶಿವಶಕ್ತಿ ಗಣೇಶ ತರುಣ ಸಂಘದ ಎಲ್ಲಾ ನೂರಾರು ಕಾರ್ಯಕರ್ತ ಬಂಧುಗಳ ನೇತೃತ್ವದಲ್ಲಿ ಪ್ರತಿ ವರ್ಷ ಗಣೇಶ ಚತುರ್ಥಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಬಡಾವಣೆಯ ಎಲ್ಲಾ ಹಿರಿಯ ಬಾಂಧವರು ಬಿಲುಗುಂದಿ, ಹೊಸಗೌಡ, ಗುಳೆದಗೌಡ, ಖೂಬಾ, ನಂದ್ಯಾಳ್, ಬಿಜಾಪುರ್, ಹಾಲಪ್ಪ, ಗಂಗಶ್ರೀ, ಗಡಗಿ, ಬಾಳಿ, ಫರ್ತಾಬಾದ್, ಗೌಳಿ, ಕಾಳಗಿ, ಕಿರಾಣಿ ಪರಿವಾರದವರು ಸೇರಿದಂತೆ ಸಮಸ್ತ ಬಡಾವಣೆಯ ಅವರಿವರೆನ್ನದೆ ಪ್ರತಿಯೊಬ್ಬರು ಬೆನ್ನೆಲುಬಾಗಿ ಸಹಕರಿಸುತ್ತಾರೆ. ಅದಕ್ಕಾಗಿ ಬಡಾವಣೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನು ಬಹಳ ಅದ್ದೂರಿಯಾಗಿ ನಡೆಸಿಕೊಂಡು ಹೋಗುತ್ತಿದ್ದೇವೆ ಎಂದು ಚಂದ್ರಕಾಂತ್ ಆರ್ ಕಾಳಗಿ ವಕೀಲರು ತಿಳಿಸಿದ್ದಾರೆ. ಹರಿ ಓಂ. ಓಂ ಶ್ರೀ ಗಣೇಶಾಯ ನಮಃ. ಮಕ್ತಂಪುರ ಬಡಾವಣೆಯ ಶಿವಶಕ್ತಿ ಗಣೇಶ ತರುಣ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 11 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತಾ ಇರ್ತೇವೆ. ಈ ವರ್ಷವೂ ಕೂಡ ದಿನನಿತ್ಯ ಶಿವಶಕ್ತಿ ಗಣೇಶನ ಮಹಾಪೂಜೆ ಮತ್ತು ಮಹಾಪ್ರಸಾದವು ದಿನನಿತ್ಯ ನಮ್ಮ ಬಡಾವಣೆಯಲ್ಲಿರುವಂತಹ ಎಲ್ಲ ಮನೆತನದವರು ದಿನಾಲು ಒಬ್ಬೊಬ್ಬರಾಗಿ ಪ್ರಸಾದ ಸೇವೆ ಮತ್ತು ಮಹಾಪೂಜೆ ಮಾಡ್ತಾ ಬಂದಿದ್ದಾರೆ ಇಲ್ಲಿವರೆಗೂ. ಇಂದು ದಿನಾಂಕ 5/9/2025 ಶಿವಶಕ್ತಿ ಮಹಾಗಣೇಶನ ಸನ್ನಿಧಾನದ ಎದುರುಗಡೆ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಗಣಹೋಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಗಣಹೋಮ ಕಾರ್ಯಕ್ರಮ ಮಾಡಲು ಕಾರಣವೇನೆಂದರೆ, ನಮ್ಮಲ್ಲಿ ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಒಂದು ಕೆಲಸಗಳು ಯಾವುದೇ ಆಗದೇ ಇರಲಿ, ಏನಾದರೂ ಕಾಡ್ತಾ ಇದ್ರೆ ಅಂಥವೆಲ್ಲನೂ ದೂರ ಆಗಲಿ ಅನ್ನುವಂಥ ಈ ಒಂದು ಹೋಮದ ಸಿದ್ಧಾಂತ ಇರುವುದರಿಂದ, ಆಮೇಲೆ ವಿಘ್ನಗಳನ್ನು ದೂರ ಮಾಡಲಿ, ವಿಘ್ನ ವಿನಾಶಕ ಅಂತ ಈ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಈ ಒಂದು ಗಣಹೋಮ ಕಾರ್ಯಕ್ರಮ ಮಾಡಿದ್ದೇವೆ. ಕಲಬುರಗಿ ನಗರದಾದ್ಯಂತ 9 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಸಾರ್ವಜನಿಕ ಗಣೇಶ ಮಂಡಳಿಗಳ ಗಣೇಶ ಮೂರ್ತಿಗಳನ್ನು ಗುರುವಾರ ಸಂಜೆ ಕಲಬುರಗಿ ನಗರದ ಅಪ್ಪಕೆರೆಯ ಪುಷ್ಕರಣಿಯಲ್ಲಿ ಸಾಮೂಹಿಕವಾಗಿ ವಿಸರ್ಜನೆ ಮಾಡಲಾಯಿತು.
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.